TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕೆರೂರು ಪಟ್ಟಣದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಶಾಖೆ. ಕೆರೂರು ಪಟ್ಟಣದಲ್ಲಿರುವ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಶಾಖೆ ಹಿಂದಿನ ವ್ಯವಸ್ಥೆ ಯಲ್ಲಪ್ಪ ಸುರುಪಾಗಿ ಎಂಬುವರು ಬ್ಯಾಂಕಿನಲ್ಲಿ ಸಾಲಕ್ಕೆ ಎಂದು ರೈತರಿಗೆ ಮತ್ತು ಬ್ಯಾಂಕ್ ಶಾಖೆಯಲ್ಲಿ ಅಮಾಯಕ ಗ್ರಾಹಕರ ಹೆಸರಿನಲ್ಲಿ ಹಣ ಅವರ ಖಾತೆಯಿಂದ ಪಡೆದು ವಂಚನೆ ಮಾಡಿರುವ ಯಲ್ಲಪ್ಪ ಇವರ ಮೇಲೆ ಸ್ಥಳೀಯ ಗ್ರಾಮಸ್ಥರು ಬಂದು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಖಾತೆಯಲ್ಲಿ ಈ ಹಿಂದಿನ ಕರ್ತವ್ಯ ನಿರ್ವಹಿಸುತ್ತಿರುವ ಬ್ಯಾಂಕ್ ಶಾಖೆಯಲ್ಲಿ ರೈತರುಗಳ ಖಾತೆ ಹೊಂದಿದ್ದು ರೈತರುಗಳಿಗೆ ಬೆಳೆ ಸಾಲ ಇತರೆ ಸಾಲುಗಳ ವಿಚಾರಕ್ಕಾಗಿ ಬ್ಯಾಂಕ್ ಶಾಖೆಯಲ್ಲಿ ಸಾಲ ರೈತರಿಗೆ ನೀಡದೆ ಸದರಿ ರೈತರು ಹೆಸರಿನಲ್ಲಿ ಸಾಲಕ್ಕೆ ಮಂಜೂರು ಮಾಡುವ ಸಾಲ ನೀಡುವ ಮೊದಲೇ ಸಹಿ ಪಡೆದು ಸದರಿ ಸಾಲದ ಹಣವನ್ನು ರೈತರಿಗೆ ಗೊತ್ತಿಲ್ಲದೆ ಹಾಗೆ ತಾನೇ ಪ್ರತಿಯೊಂದು ರೈತನಿಂದ ಕೂಡ 25,000 ಹಾಗೂ 5 ಲಕ್ಷ ರೂಪಾಯಿ ಪಡೆದುಕೊಂಡು ಮೋಸ ವಂಚನೆ ಮಾಡಿರುವ ಬಗ್ಗೆ ಏನಾಯಿತು ಎಂಬ ವಿಚಾರ ಮಾಡಲು ಈಗ ಬಂದಿರುವ ಶಾಖಾ ವ್ಯವಸ್ಥಾಪಕರು ಅವರ ಸಾಲದ ಅರ್ಜಿ ಪರಿಶೀಲಿಸಿದಾಗ ಕಳೆದ 6 ತಿಂಗಳುಗಳ ಮುಂಚಿತವಾಗಿಯೇ ಸಾಲ ಮಂಜೂರಾಗಿದ್ದು ನೀವು ಹಣ ಪಡೆದುಕೊಂಡಿದ್ದೀರಿ ಎಂದು ರೈತರಿಗೆ ಹೇಳಿದರೂ ಗಾಬರಿಗೊಂಡು ಜೋರಾಗಿ ಚರ್ಚಿಸಿದ್ದಾರೆ. ಕೆವಿಜಿ ಬ್ಯಾಂಕ್ ನಲ್ಲಿ ನೋಡಿ ಇವರ ಪರಿಸ್ಥಿತಿ ನೋಡಿ. ಸರ್ ನಮಸ್ಕಾರ, ನಮ್ಮ ಹೆಸರೇನು? ಇಮಾಮ್ ಸಾಬ್ ಅಗಶಿಮನಿ ರೀ. ಇಮಾಮ್ ಸಾಬ್ ಅಗಶಿಮನಿ. ಅವರು ಇನಾಮ್ ಹುಲ್ಲಿಕೇರಿ. ಇಲ್ಲಿ ದುಡ್ಡು ಇಟ್ಟಿದ್ರೇನು? ಇಟ್ಟಿನ್ರಿ ನಾವಿಲ್ಲಿ ಹೊಲದ ಮೇಲೆ ಲೋನ್ ಹಾಕ್ಸಿದ್ದೀವ್ರಿ. ಹೊಲದ ಮೇಲೆ ಲೋನ್ ಹಾಕ್ಸಿದ್ರೆ ಅವರು 86,000 ಹಾಕಿದ್ರಿ. 86,000 ಹಾಕಿ ಅವತ್ತು ಕೇಳಿದ್ರಿ ಸರ್ ಎಂತ ಬರ್ಬೇಕ್ರಿ ಅಂತ ಕೇಳಿದೆ. ಅವರು 15ನೇ ತಾರೀಕಿಗೆ ಬರ್ರಿ ಅಂತ ಹೇಳಿದ್ರು. 15ನೇ ತಾರೀಕಿಗೆ ಬರ್ರಿ ಅಂತ ಹೇಳ್ತೀನಿ. 17ಕ್ಕೆ ನಮ್ ರೊಕ್ಕ ಜಮಾ ಆಗಿದ್ರಿ ನಮ್ಮ ಅಕೌಂಟಿಗೆ. ರೊಕ್ಕ ಜಮಾ ಆದ್ ಮರುದಿನ ಬಂದಿನ್ರಿ. ಇವ್ರು ಬ್ಯಾಂಕ್ನಾಗ ಎಲ್ಲಾರು ಇದ್ದಾರನ್ನ ಕೇಳಿದ್ರಿ, ಮೆಸೇಜ್ ಬಂದೈತಿ ನೋಡ್ರಿ ಸರ್ ಅಂತ ಹೇಳಿದೆ. ಅವ್ರು ಈಗಿಲ್ಲ ಸಾಹೇಬ್ರು ಮಂಗಳವಾರ ಬರ್ರಿ ಅಂತಂದ್ರ. ಮಂಗಳವಾರ ಬರ್ರಿ ಅನ್ನೋತೇನ ಅವ್ರು ಹೇಳಿದಿಲ್ಲ. ಏನಂದ್ರಿ ಅವ್ರು, ನಾವು ಮಧ್ಯಾಹ್ನ ಬರೋದು ತಡ ಆದ್ಮೇಲೆ ಬ್ಯಾಂಕ್ನಾಗ ಹಿಂಗಾಗೈತಿ ಅಂತ ಅನ್ನಕತ್ರು. ಒಳ್ಳೆ ನೋಡಿದ್ರಿ ಎಲ್ಲ ನಮ್ಮ ಅಕೌಂಟ್ ರೊಕ್ಕನಿಲ್ಲ, ನಿಮ್ಮ ಅಕೌಂಟಿಗೆ ಬಿದ್ದೈತಿ ಆದ್ರೂ ರೊಕ್ಕ ತಕೊಂಡಾರ ಅಂತ ಹೇಳಿದ್ರಿ. ನಿಮ್ ರೊಕ್ಕ ತಕೊಂಡಾರ? ರೊಕ್ಕ ತಕೊಂಡು ಮ್ಯಾನೇಜರ್ನು ಇಲ್ಲ ಅಂತ ಹೇಳಿದ್ರಿ. ರೊಕ್ಕ ತಗೊಂಡು ಏನಾರ ಸಹಿ ಮಾಡಿದ್ರ? ಸಹಿ ಅಂದ್ರೆ ಮೊದ್ಲಿಗೆ ಎಲ್ಲಾ ಕಡೆ ಎಲ್ಲಾರದನ್ನು ಬಿಳೆ ಹಾಳಿ ಮೇಲೆ ಕೆಂಪ್ ಹಾಳಿ ಮೇಲೆ ಸಹಿ ಮಾಡ್ಸ್ಕೊಂಡಾರ. ಯಾರು ಮಾಡ್ಸ್ಕೊಂಡಾರ? ಅವ್ರು ಇಲ್ಲಿ ಬ್ಯಾಂಕ್ನಾಗ ಇದ್ದಾರ ಮಾಡ್ಸ್ಕೊಂಡ್ರಿ. ಅಡ್ವಾನ್ಸ್ ಸಹಿ ಮಾಡ್ಸ್ಕೊಂಡಾರಿ, ಒಟ್ಟರದ್ ಮಾಡ್ಸ್ಕೊಂಡ್ರಿ. ನಾವು ಕೇಳಿದ್ಮೇಲೆ ಇದನ್ನ ಯಾಕೆ ಮಾಡ್ಸ್ಕೊಂಡ್ರಿ ಅಂತ ಕೇಳಿದ್ರ ಸಾಹೇಬ್ರ ಹೇಳ್ಯಾರ ನಾವ್ ಮಾಡ್ಸ್ಕೊಂಡಿವ್ರಿ ಅಂತ. ಅಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ನಾವು ಅದನ್ನ ನಮ್ಗೆ ಹೊಸದಾಗಿ ಲೋನ್ ಹಾಕಿವ್ರಿ, ನಮಗ್ ಗೊತ್ತಿಲ್ಲ. ಅವ್ರ ಇದ್ರು ಇರ್ಬೇಕಂತ ನಾವು ಮಾಡಿದ್ವಿ. ನೋಡಿ ಇಲ್ಲಿನ ಜನಗಳಿಗೆ ಎಷ್ಟು ಮೋಸ ಮಾಡಿದಾರೆ ಮ್ಯಾನೇಜರ್. ಅಡ್ವಾನ್ಸ್ ಸಹಿ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಅಮೌಂಟ್ ಎತ್ಕೊಂಡು ಈಗ ಪರಾರಾಗಿದ್ದಾರೆ. ಈ ಜನಗಳ ಕಷ್ಟ ನೋಡಿ. ಕೆರೂರು ಪಟ್ಟಣದಲ್ಲಿ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಇದ್ದೀವಿ. ಸರ್ ನಮಸ್ಕಾರ, ಈಗ ಹೊಸದಾಗಿ ಬಂದಿದ್ರೆ ತಾವ? ಒಂದ್ ನಿಮಿಷ ಸರ್ ವೇಟ್ ಮಾಡಿ ಕೇಳಿ ನಿಮ್ಗೆ ಇನ್ಫಾರ್ಮೇಶನ್ ಹೇಳಿ. ಅಲ್ಲ ಈಗ ತಾವು ಹೊಸದಾಗಿ ಬಂದಿದ್ರಲ್ಲಿ ಹೌದಿಲ್ಲ? ಮೊದಲಿನ ಮ್ಯಾನೇಜರ್ ಹೆಸರು ಏನು ಗೊತ್ತಾ? ಅವ್ರ ಹೆಸರು ಯಲ್ಲಪ್ಪ ಅಂತ ಇದಾರೆ ಸರ್, ಮೊದಲಿನ ಮ್ಯಾನೇಜರ್. ಅದು ಮೊದಲು ಏನಾಯ್ತು ಗೊತ್ತಿಲ್ಲ ನಮಗೂ. ನಿನ್ನೆ ಟ್ರಾನ್ಸ್ಫರ್ ಮಾಡಿದ್ರಿ. ಇಲ್ಲೇ ಕಸ್ಟಮರ್ ಕಂಪ್ಲೇಂಟ್ ಕೊಡ್ತಾ ಇದಾರೆ, ಅವ್ರಿಗೆ ಸಮಸ್ಯೆ ಐತಿ, ನಮ್ಗೆ ಲೋನ್ ಹಾಕಿದ್ರು ಕ್ಯಾಶ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದಾರೆ. ನಾವು ಕಂಪ್ಲೇಂಟ್ ತಗೊಂಡು ಮೇಲೆ ರೀಜನಲ್ ಆಫೀಸ್ಗೆ ಫಾರ್ವರ್ಡ್ ಮಾಡ್ತೀವಿ. ಅವರು ನಾಳೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಅಂದ್ರೆ ಕಸ್ಟಮರ್ ಯಾರೇ ಬಂದ್ರು ಅವ್ರ ಕಂಪ್ಲೇಂಟ್ ಅನ್ನ ರೀಸನ್ ತಗೋತಾ ಇದ್ದೀರಾ, ತಗೊಂಡು ಅವ್ರಿಗೆ ಪರಿಹಾರ ಮಾಡ್ತೀರಾ? ಕಸ್ಟಮರ್ ಅಪ್ಲಿಕೇಶನ್ ಇದು ಕಂಪ್ಲೇಂಟ್ ತಗೊಂತಾ ಇದೀವಿ, ತಗೊಂಡು ನಾವು ನಮ್ಮ ಮೇಲಿನ ಆಫೀಸ್ಗೆ ಫಾರ್ವರ್ಡ್ ಮಾಡ್ತೀವಿ ಸರ್. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ನಾಳೆ ಇಲ್ಲೇ ಬಂದ್ ಮಾಡ್ತಾರೆ ಸರ್. ಮತ್ತೆ ಎಲ್ಲಾರ ಕಸ್ಟಮರ್ನ ಕರೆಸ್ತಾರೆ, ಏನಾಯ್ತಂದ್ರೆ ಅವರೇ ಹೇಳ್ತಾರೆ. ಅಂದ್ರೆ ಈಗ ಎಲ್ಲಾ ಜನರಿಗೆ ಸಮಸ್ಯೆಗಳೆಲ್ಲ ಈಡೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.